ನಮಸ್ಕಾರ ಕರ್ನಾಟಕ. ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್ ಅಫಿಷಿಯಲಿ. ಇವತ್ತಿನ ಥರ್ಡ್ ಡೇ ಕಂಪ್ಲೇಂಟ್ ಕೊಟ್ಟಿದ್ದು 3rd ಜುಲೈಗೆ ಆ್ಯಂಡ್ 19th ಜುಲೈಗೆ 3ನೇ ತಾರೀಕು ಕಂಪ್ಲೇಂಟ್ ಆಗುತ್ತೆ. 4ನೇ ತಾರೀಕು 5ನೇ ತಾರೀಕು ಕೋರ್ಟ್ ಮುಂದೆ ಭೀಮನನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಈ ಜುಲೈ 19ಗೆ SIT ಫಾರ್ಮ್ ಆಗುತ್ತೆ. ಅಗಿಯೇ ಶುರು ಮಾಡಿ ಇವತ್ತಿಗೆ 3 ದಿವಸ ಆಗುತ್ತೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಸಿಕ್ಕಿದ್ದು 1 ಬಾಡಿನ, ಸಿಕ್ಕಿದ್ದು 5 ಬಾಡಿನ? ದಿಸ್ ಅ ಬಿಗ್ಗೆಸ್ಟ್ ಕ್ವಶನ್. ನೆನ್ನೆವರೆಗೂ ಒಂದು ಇನ್ಪುಟ್ಸ್ ಪ್ರಕಾರ ನೆನ್ನೆವರೆಗೂ 2 ದಿವಸದ ಅಗೆತದಲ್ಲಿ ಒಟ್ಟು 4 ಬಾಡಿ ಸಿಕ್ಕಿದೆ, ಸ್ಕೆಲ್ಟಲ್ಸ್ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಇದೆ. ಅಲ್ಲಿದ್ದವರೇ ಮಾಹಿತಿಯನ್ನು ಕೊಟ್ಟಿದ್ದು. ಬಟ್ ಅಫಿಷಿಯಲ್ ಆಗಿ 1 ಬಾಡಿ ಕೂಡ ಸಿಕ್ಕಿಲ್ಲ ಅಂತ ಪದೇ ಪದೇ SIT ಡಿನೈ ಮಾಡ್ತಾ ಇದೆ. ಇವತ್ತು ನೆನ್ನೆ ಹಾಕೊಂಡು ಚೆನ್ನಾಗಿ ರುಬ್ಬಿದ್ವಿ, ಮಾಸ್ಕ್ ತೆಗೆಸ್ರಿ ಒಂದು SIT ಅವ್ರು ದುಡಿಸ್ಕೊಂಡವ್ರ ಅಂತ ಫುಲ್ಲು ಪ್ರೆಷರ್ ಹಾಕಿದ ಮೇಲೆ ನೆನ್ನೆ ನೋಡಿದ್ರಲ್ಲ, ಕಮ್ಮಿ ಅಂದ್ರೂ ನೆನ್ನೆ 8 ವಿಡಿಯೋ, ನಾವು 8-9 ವಿಡಿಯೋ ಮಾಡಿದ್ದೀವಿ. ಅಲ್ಲಿರೋರನ್ನ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಓಕೆ, ಒಂದು ಮಾಹಿತಿ ಪ್ರಕಾರ ನೆನ್ನೆ ಒಳಗೆ 2 ದಿವಸದ ಆಪರೇಷನ್ಸಲ್ಲಿ 2 ಬಾಡಿ ರಿಮೇನ್ಸ್ ಸಿಕ್ಕಿದೆ ಅಂತ ಮಾಹಿತಿ ಇದೆ. SIT ಯಾವುದೇ ಕಾರಣಕ್ಕೂ ಇದನ್ನ ಒಪ್ಕೊಳ್ಳೋಕ್ಕೆ ರೆಡಿನೇ ಇಲ್ಲ. ಬಟ್ ಆದರೂ ನಿಮ್ಮ ಜೊತೆ ಶೇರ್ ಮಾಡ್ಬೇಕನ್ನಿಸ್ತು, ಶೇರ್ ಮಾಡಿದ್ವಿ. ಒಂದು ಸೋರ್ಸ್ ಪ್ರಕಾರ ನಿನ್ನೆ ಅವ್ರಿಗೆ 2 ದಿವಸ ಆಪರೇಷನ್ಸಲ್ಲಿ 4 ಬಾಡಿ ಸಿಕ್ಕಿದೆ ಅಂತ. ಇವತ್ತು 5ನೇ ಬಾಡಿ. ಇವತ್ತು 5ನೇ ಬಾಡಿದು ಕೂಡ ಹೇಳ್ತಾ ಇರಲಿಲ್ಲ. ನಿನ್ನೆ SIT ಅವ್ರ ಮೋಹಂತಿನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಂದ್ರು, ಸೆಂಟ್ರಲ್ ಡೆಪ್ಯುಟೇಷನ್. 2ನೇದು ಮಾಸ್ಕ್ ಹಾಕೊಂಬಂದು ಬೇರೆಯವ್ರನ್ನ ಕರ್ಕೊಂಬಂದೀವಿ ಅಂತ ಅಲಿಗೇಷನ್ ಶುರು ಹಚ್ಕೊಂಡ್ವಿ. ದುಡಿಸ್ಕೊಂಡ್ಬಿಟ್ಟಾರೆ SIT ಅವರು, ಆರೋಪಿಗಳನ್ನ ಸಪೋರ್ಟ್ ಮಾಡ್ತಾರೆ ಅಂತ ಶುರು ಹಚ್ಕೊಂಡ್ವಿ. ಎಲ್ಲಾ ಪ್ರೆಷರು ತಡಿಯಕ್ಕಾಗ್ದಿರಾ ಆಮೇಲೆ ಮಾಧ್ಯಮಗಳು ಬರೇ ಪದೇ ಪದೇ ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅಲ್ಟಿಮೇಟ್ಲಿ ಆಮೇಲೆ SIT ಹೇಳಿದ್ವಿ ಅಲ್ಲಿ ಆಫೀಸ್ ಅಡ್ರೆಸ್ ಹಾಕಿ, ಸೊ ಅಲ್ಟಿಮೇಟ್ಲಿ ಪಬ್ಲಿಷ್ ಮಾಡಿದ್ದಾರೆ. ಇವತ್ತು SIT ಅವರು ಟ್ರ್ಯಾಕಿಗೆ ಬಂದವ್ರೆ. ಬಟ್ ಸ್ಟಿಲ್ ಒಂದು ಅನ್ಆನ್ಸರ್ಡ್ ಕ್ವಶನ್ ಏನು ಅಂತಂದ್ರೆ, ನೆನ್ನೆ ಮನೆ ಇವತ್ತು 3ನೇ ದಿವಸ, ನೆನ್ನೆ ಮನೆ ಆಪರೇಷನ್ಸ್ ಅಲ್ಲಿ SIT ಆಪರೇಷನ್ಸ್ ಏನ್ ನಡೀತಾ ಇದೆ, ಈ ಬಾಡಿಗಳನ್ನ ಹೊರ ತೆಗೆಯುವಂತ ಕಾರ್ಯ ಏನಿದೆ, ಇದು 3ನೇ ದಿವಸ. 3ನೇ ದಿವಸ 1 ಬಾಡಿ ಸಿಕ್ಕಿದೆ ಅಂತ ಅಫಿಷಿಯಲ್ ಆಗಿ ಗೊತ್ತಾಗ್ತಾ ಇದೆ. ಬಟ್ ಅದರ್ವೈಸ್ 2 ದಿವಸದ ಆಪರೇಷನ್ಸ್ ಅಲ್ಲಿ 4 ಪಳೆ ಉಳಿಕೆಗಳು ಸಿಕ್ಕಿದೆ ಅಂತ ಅಲ್ಲಿರೋರೆ, ಅಲ್ಲಿ ಕೆಲಸ ಮಾಡ್ತಾ ಇರೋ ಸೋರ್ಸ್ಗಳೇ ನಮ್ಗೆ ಕನ್ಫರ್ಮ್ ಮಾಡ್ತಾರೆ. ಬಟ್ SIT ಅವರು ಇಲ್ಲ, ಸಿಕ್ಕಿಲ್ಲ. ಈಗ ನಾವು ಅಲ್ಲಿ ಕೆಲಸ ಮಾಡೋರು ನಂಬದ ಅಥವಾ SIT ಅಧಿಕಾರಿಗಳು ನಂಬದ ಗೊತ್ತಾಗ್ತಾ ಇಲ್ಲ. ಬಟ್ ವಾಟ್ ಎವರ್ ಇಟ್ ಈಸ್ ದೇರ್, ಬಟ್ ಇವತ್ತು ಒಂದು ಪಳೆ ಉಳಿಕೆ ಸಿಕ್ಕಿದೆ ಅನ್ನೋದು ಒಂದು ಕನ್ಫರ್ಮೇಶನ್. ಇಲ್ಲ